ಎಲ್ರಿಗೂ ನಮಸ್ಕಾರ. ಗಣಿಕಾ ಕಿಚನ್ ವ್ಲಾಗ್ಗೆ ಸ್ವಾಗತ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ಹುಣಸೆಹಣ್ಣು ಚಿತ್ರಾನ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮನೇಲಿರೋದನ್ನೇ ಬಳಸ್ಕೊಂಡು ಈರುಳ್ಳಿ, ಹುಣಸೆಹಣ್ಣು ತೊಗೊಂಡಿದ್ದೀನಿ, ಸ್ವಲ್ಪ ಅರಿಶಿನ ಪುಡಿ ತೊಗೊಂಡಿದ್ದೀನಿ, ಒಂದು ಸ್ಪೂನಷ್ಟು, ಸ್ವಲ್ಪ ಕಡಲೆ ಬೀಜ, ಬೇಳೆ ಸಾಂಬಾರು ಪುಡಿ, ಇದು ಮನೆಯಲ್ಲೇ ಬೇಳೆ ಸಾಂಬಾರ್ಗೆ ಹಾಕ್ತೀವಲ್ಲ ಅದೇ ಬೇಳೆ ಸಾಂಬಾರು ಪುಡಿ ಒಂದು ಸ್ಪೂನಷ್ಟು ತಗೊಂಡಿದ್ದೀನಿ, ಕೊತ್ತಂಬರಿ, ಕರಿಬೇವು ತೊಗೊಂಡಿದ್ದೀನಿ, ಸ್ವಲ್ಪ ಒಂದು 3 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಒಗ್ಗರಣೆಗೆ, ಜೀರಿಗೆ, ಮೆಂತ್ಯ ಪುಡಿ, ಉಪ್ಪು. ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಈಗ ಸ್ಟವ್ ಆನ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ನಾನು ಅಷ್ಟು ಎಣ್ಣೆನೂ ಹಾಕ್ಕೊಳ್ಳಲ್ಲ. ನಾನು ಏನಕ್ಕೆ ಅಂದರೆ ಕಡಲೆ ಬೀಜ ತೇಲ್ಸೋದಕ್ಕೆ ಅಂತ ಹಾಕ್ಕೊಂಡಿರೋದು. ನಾನು ಅಷ್ಟು ಎಣ್ಣೆ ಒಗ್ಗರಣೆಗೆ ಎಷ್ಟು ಬೇಕಷ್ಟು ನಾನು ಅದರಲ್ಲಿ ಡಿವೈಡ್ ಮಾಡ್ಕೊತೀನಿ, ತೆಗಿತೀನಿ ಎಣ್ಣೆನ. ಅದು ಕಡಲೆ ಬೀಜ ಅಂದರೆ ಮುಳುಗಂಗೆ ಇರಬೇಕಲ್ವ, ಅದಕ್ಕಷ್ಟೇ ಹಾಕ್ತಾ ಇರೋದು. ಈಗ ಏನಕ್ಕೆ ಅಂದರೆ ಕಡಲೆ ಬೀಜ ಸ್ವಲ್ಪ ಎಣ್ಣೆ ಹಾಕೊಂಡು ಕಡಲೆ ಬೀಜ ಸ್ವಲ್ಪ ಒಂಥರ ಸೀದಂಗೆ ಆಗ್ತಾ ಇರುತ್ತೆ, ಚೆನ್ನಾಗಿರಲ್ಲ. ಕಡಲೆ ಬೀಜ ಹಾಕ್ಕೊಂಡು ಈಗ ಅದು ಕಡಲೆ ಬೀಜ ನೀಟಾಗಿ ಕಲರ್ ಬರೋವರೆಗೂ ನೀಟಾಗಿ ಬೇಯಿಸ್ಕೋಬೇಕು. ಕಡಲೆ ಬೀಜ ಇಟ್ಕೊತೀನಿ ನಾನು, ಒಂದು ಪ್ಲೇಟಲ್ಲಿ ಇಟ್ಕೊತೀನಿ ನಾನು. ಅದ್ರ ಜೊತೆಗೆ ಒಗ್ಗರಣೆಗೆ ಹಾಕಲ್ಲ ನಾನು. ಬೇಕಿದ್ರೆ ಅದ್ರ ಜೊತೆನಲ್ಲೇ ಇದ್ರೆ ಮೆತ್ತಗೋಗುತ್ತಲ್ವಾ, ಅದಕ್ಕೆ ನಾನು ಸಪ್ರೇಟ್ ಇಟ್ಕೊಂಡು ಅದ್ರ ಮೇಲೆ ಚಿತ್ರಾನ್ನ ಕಲಿಸ್ಕೊಂಡ್ಮೇಲೆ ಅದ್ರ ಮೇಲೆ ಹಾಕ್ಕೊಳ್ತೀವಿ. ಎಣ್ಣೆ ನೋಡಿ ಸ್ವಲ್ಪ ತೆಗೆದುಬಿಟ್ಟು ನಾನು ಒಗ್ಗರಣೆಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡಿದ್ದೀನಿ. ಜಾಸ್ತಿ ಎಣ್ಣೆ ನಿಮ್ಗೆ ಎಷ್ಟು ಬೇಕಷ್ಟೇ ಎಣ್ಣೆ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಗೊಜ್ಜು ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ, ಸ್ವಲ್ಪ ಅದಕ್ಕೆ ಜಾಸ್ತಿ ಎಣ್ಣೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಚಿತ್ರಾನ್ನ. ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಬಳಸ್ಕೊಂಡು ಅಷ್ಟರಲ್ಲೇ ನಾವು ಮಾಡಿಕೊಂಡು ರುಚಿಯಾಗಿರೋ ಚಿತ್ರಾನ್ನ ಮಾಡ್ಕೊಂಡು ತಿನ್ಬೋದು. ಮಕ್ಳಿಗೂ ಅಷ್ಟೇ ಇಷ್ಟ ಆಗುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ಅಷ್ಟು ರುಚಿಯಾಗಿರುತ್ತೆ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನೋಡಿ, ನೀವೇ ಮಾಡ್ಕೊಂಡು ನೋಡಿ ಹೆಂಗಿರುತ್ತೆ ಅಂತ. ಹುಣಸೆಹಣ್ಣು ಚಿತ್ರಾನ್ನ ಮೇನ್ ಇಂಗ್ರೀಡಿಯೆಂಟ್ಸ್ ಅದಕ್ಕೆ ಇದು ಜೀರಿಗೆ, ಮೆಂತ್ಯ ಪುಡಿ ಮಾಡ್ಕೊಂಡು ಹಾಕ್ಕೋಬೇಕು. ಈಗ ಅದಕ್ಕೆ ನಾನು ಎಣ್ಣೆ, ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿದ ಮೇಲೆ ನಾನು ಕರಿಬೇವು ಹಾಕ್ಕೊಳ್ತೀನಿ. ಸ್ವಲ್ಪ ಒಂದು 2-3 ಗರಿ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 3 ಮೆಣಸಿನ್ಕಾಯಿನೂ ಅದರೊಳಗಡೆನೆ ಹಾಕ್ಕೊಂಡು ರೋಸ್ಟ್ ಮಾಡ್ಕೊತೀನಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಸಣ್ಣ ಉರಿನೇ ಇರಲಿ, ಜೋರಾಗಿ ಇಕ್ಕೋಬೇಡಿ. ಬೆಳ್ಳುಳ್ಳಿನೂ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಏನಂದರೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಎಣ್ಣೆನಲ್ಲಿ ಘಮ ಬಿಡಬೇಕು. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದರೆ ಅಷ್ಟು ಘಮ ಬರುತ್ತದು, ಚೆನ್ನಾಗಿ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಜಜ್ಜಿ ಹಾಕ್ಕೊಂಡಿದ್ದೀನಿ ನಾನು, ಕುಟ್ಟಿ ನೋಡಿ ಒಂದು ಸ್ವಲ್ಪ ಓಳ್ ಬಿಡ್ಬೇಕು, ಹಂಗೆ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಅವಾಗ ಘಮನೂ ಚಿತ್ರಾನ್ನಕ್ಕೂ ಘಮ ಬಿಡುತ್ತೆ, ಬೆಳ್ಳುಳ್ಳಿನೂ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಸ್ವಲ್ಪ ಬೆಳ್ಳುಳ್ಳಿ ಮುಂದೆನೇ ಮಾಡಿಕೊಂಡು ಸಿಪ್ಪೆ ಬಿಡಿಸ್ಕೊಂಡು ಹಾಕ್ಕೊಳ್ಳಿ. ಸಿಪ್ಪೆಯನ್ನು ಹಾಕೋಬೇಡಿ, ಅದು ಮಕ್ಳುಗಳು ಸಿಪ್ಪೆ ಇದ್ರೆ ತಿನ್ನಲ್ಲ. ನೋಡಿ, ಈ ಥರ ಒಂದು 3-4 ಈರುಳ್ಳಿ ಮೀಡಿಯಮ್ ಸೈಜ್ನ ಒಂದು 4 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ. ಎಣ್ಣೆ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಅದು ಫ್ರೈ ಆಗಬೇಕು. ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ, ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು. ಚಿತ್ರಾನ್ನ ಅಂತಂದರೆ ಎಷ್ಟು ಇಷ್ಟಪಟ್ಟು ತಿಂತಾರೆ ನಮ್ಮ ಮಕ್ಳಿಗೆ. ಖಾರ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಬೇಕಾದರೆ. ಯಾಕಂದರೆ ನೋಡಿ, ಕಡಲೆ ಬೀಜ ಸಪ್ರೇಟ್ ತೆಗೆದಿಟ್ಕೊಂಡಿದ್ದೀನಿ ನಾನು, ಅದರೊಳಗಡೆ ಹಾಕ್ಕೊಳ್ಳಲ್ಲ. ಒಬ್ಬೊಬ್ರು ಅದರೊಳಗಡೆನೆ ಹಾಕೊಂಡ್ಬಿಡ್ತಾರೆ. ಗೊಜ್ಜು 1-2 ದಿನ ಇಟ್ಕೊಂಡು ತಿನ್ನೋಕ್ಕಾಗಲ್ಲ, ಅದು ಕಡಲೆ ಬೀಜ ಎಲ್ಲ ಮೆತ್ತಗೆ ಆಗ್ತಿರುತ್ತೆ, ಚೆನ್ನಾಗಿರಲ್ಲ. ಅದಕ್ಕೆ ನೋಡಿ, ಈ ಥರ ನಾನು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಈ ಥರ ಫ್ರೈ ಮಾಡ್ಕೊಳ್ತೀನಿ. ಇದಾದ್ಮೇಲೆ ನಾನು ಹುಣಸೆ ರಸ ಹಾಕ್ಕೊಳ್ಳೋದು. ಹುಣಸೆಹಣ್ಣು ಏನಿಲ್ಲ ಅಂದರೂ ನಮ್ಮ ಕೈಯಲ್ಲೂ ಒಂದು ಹಿಡಿಯೋಷ್ಟು ಹುಣಸೆಹಣ್ಣು ತೊಗೊಂಡು ನೆನೆಸಿಟ್ಕೊಂಡಿದ್ದೀನಿ ನಾನು. ಒಂದು ಸ್ವಲ್ಪ ಮುಷ್ಟಿನಲ್ಲಿ ಒಂದು ಹಿಡಿಯೋಷ್ಟು ನೋಡಿ ಎಣ್ಣೆ. ಈಗ ಅದು ಹುಣಸೆ ರಸ ಎಣ್ಣೆನಲ್ಲಿ ಎಲ್ಲ ಚೆನ್ನಾಗಿ ಬೇಯಬೇಕದು, ಹಸಿ ಸ್ಮೆಲ್ಲು ಹೋಗೋವರೆಗೂ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ, ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ, ಅಷ್ಟು ಚೆನ್ನಾಗಿರುತ್ತೆ ಗೊಜ್ಜು. ಅಂದರೆ ನೀವು 1-2 ದಿನ ಅಂದರೆ ಬೆಳಗ್ಗೆ ಅರ್ಜೆಂಟ್ಗೆ ಅಂತಂದರೆ ಹಿಂದಿನ ದಿನನೇ ಮಾಡಿ ಇಟ್ಕೊಂಡಿದ್ರೆ ಗೊಜ್ಜು ತಿನ್ಬೋದು. ಅಷ್ಟು ಏನು 2 ದಿನ ಇಟ್ಕೊಂಡು ತಿಂದರೂ ಇದೇನು ಬೇಜಾರಾಗಲ್ಲ. ನೋಡಿ, ಈ ಥರ ಎಣ್ಣೆ ಬಿಡೋವರೆಗೂ, ಸ್ಮೆಲ್ ಹೋಗೋವರೆಗೂ ಬೇಯಿಸ್ಕೋಬೇಕು. ಒಂದು 5 ನಿಮಿಷ ಕುದಿಸ್ಕೊಳ್ಳಿ. ಚೆನ್ನಾಗಿ ಕುದಿಸ್ಕೊಂಡ್ರೆ ಹಸಿ ಸ್ಮೆಲ್ ಹೋಗುತ್ತೆ. ಈಗ ನಾನು ಅದಕ್ಕೆ ಬೇಳೆ ಸಾಂಬಾರು ಪುಡಿ ಸೇರಿಸ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ ಕಡಿಮೆ ಬೇಕಿದ್ರೆ ನಾನು 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನೀವು ಇನ್ನೂ ಎಕ್ಸ್ಟ್ರಾ ಬೇಕು, ಖಾರ ನಾವು ಜಾಸ್ತಿ ತಿಂತೀವಿ ಇನ್ನೋರು ಸೇರಿಸ್ಕೊಳ್ಳಿ. ಸ್ವಲ್ಪ 1 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ನಿಮಗೆ ಗೊತ್ತಲ್ವ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಸ್ವಲ್ಪ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ.
ನೀವು ಗೊಜ್ಜು ಮಾಡೋದ್ರ ಮೇಲೆ ಡಿಪೆಂಡು. ನೀವು ಎಷ್ಟು ಗೊಜ್ಜು ಮಾಡ್ತೀರಾ, ಸ್ವಲ್ಪ ಮಾಡಂಗಿದ್ರೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. ಆ ಥರ ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕಷ್ಟು ನಿಮಗೆ ಎಷ್ಟು ಬೇಕು ಆ ಥರ ಉಪ್ಪು ಹಾಕ್ಕೊಳ್ಳಿ. ನೀವು ಎಷ್ಟು ಒಂದು ಸ್ವಲ್ಪ ನಾನು ಗೊಜ್ಜು ಸ್ವಲ್ಪ ಜಾಸ್ತಿ ಇದೆ, ನಿಮಗೆ ಎಷ್ಟು ಬೇಕು ಒಂದು ಸ್ವಲ್ಪ ಒಂದೇ ಸಾಕು, ಜಾಸ್ತಿ ಇಷ್ಟೇ ಮಾಡಬೇಕು ಅಂತ ಏನಿಲ್ಲ. ಒಂದೇ ಒಂದು ಈರುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಒಂದು 2-3 ಜನಕ್ಕಾಗಂಗೂ ಮಾಡ್ಕೋಬೋದು. ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸು ಇದನ್ನೆಲ್ಲ ಇವಾಗ ಹಾಕಿದ್ನಲ್ಲ ಅದನ್ನೆಲ್ಲ ಅವಾಗೇ ಹಾಕಬಾರ್ದು, ಅದನ್ನ ಮಾತ್ರ ಲಾಸ್ಟ್ಗೆ ಹಾಕಬೇಕು. ಜೀರಿಗೆ ಮೆಂತ್ಯ ಪುಡಿ ಮಾಡ್ಕೊಂಡಿದ್ದೀನಿ, ಒಂದೊಂದು ಸ್ಪೂನ್ ತಗೊಂಡು ಅದನ್ನು ಇವಾಗ ಲಾಸ್ಟ್ಗೆ ಹಾಕಬೇಕು. ನೋಡಿ ಅಲ್ಲೇ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ, ಅವಾಗ ಹಾಕ್ಕೊಂಡು ತಿರುಗಿಸ್ಬೇಕು. ಅದ್ರ ಘಮ ಹಂಗೆ ಇರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇದು ಹೆಲ್ತಿ ಫುಡ್ಡು, ನೀವು ಇರೋದ್ರಲ್ಲೇ ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು. ನಾನೇನು ಹೊರಗಡೆಯಿಂದ ಏನು ತಂದಾಕಿರೋದು ಏನಿಲ್ಲ, ಎಲ್ಲ ಮನೆಯಲ್ಲೇ ಇದ್ದೇ ಇರುತ್ತೆ. ಎಲ್ಲರ ಮನೆಯಲ್ಲೂ ಈ ಇಂಗ್ರೀಡಿಯೆಂಟ್ಸ್ನೇ ಬಳಸ್ಕೊಂಡು ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ಅಷ್ಟು ರುಚಿಯಾಗಿರುತ್ತೆ. ಸ್ವಲ್ಪ ತಟ್ಟೆ ಮುಚ್ಚಿ ಬೇಯಿಸ್ಕೊಂಡಿದ್ದೀನಿ ನಾನು. ನೋಡಿ ಈಗ ಸಣ್ಣ ಊರಿನಲ್ಲಿ ಬೇಯಿಸಿದ್ದೀನಿ, ಎಣ್ಣೆ ಎಲ್ಲ ಬಿಟ್ಟಿದೆ, ಗೊಜ್ಜು ನೋಡಿ ಆಗಿದೆ, ಎಣ್ಣೆ ಬಿಟ್ಟಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ನೋಡಿ ಈ ಥರ ಬೇಯಿಸ್ಕೊಳ್ಳಿ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ಖಾರ ಜಾಸ್ತಿ ಅದರಿಂದ ಅಂತೂ ಯಾರೂ ತಿನ್ನೋಕ್ಕಾಗಲ್ಲ. ಅಂದರೆ ತಿನ್ನೋರು ಹಾಕ್ಕೊಳ್ಳಿ. ನಮ್ಮ ಮನೆಯಲ್ಲಿ ನಾನು ಕಡಿಮೆನೇ ಖಾರ ಹಾಕ್ತಿರೋದು. ನೀವು ಅಂದ್ಕೊಳ್ಬೋದು ಖಾರ ನಾನು ಎಲ್ಲದಕ್ಕೂ ಕಡಿಮೆನೇ ಬಳಸ್ತಾ ಇರೋದು. ಖಾರ ಜಾಸ್ತಿ ಇದ್ದಷ್ಟು ಮಕ್ಳುಗಳು ತಿನ್ನಲ್ಲ. ನೋಡಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ತಿರುಗಿಸ್ಕೊಳ್ತೀನಿ, ಲಾಸ್ಟ್ಗೆ ಹಾಕ್ಕೋಬೇಕು. ಅದ್ರ ಘಮನೂ ಹಂಗೆ ಇರುತ್ತೆ, ಕೊತ್ತಂಬರಿ ಘಮ ಬರಬೇಕು ಅಂತಂದರೆ ಸ್ವಲ್ಪ ಲಾಸ್ಟ್ಗೆ ಕೊತ್ತಂಬರಿ ಹಾಕ್ಕೋಬೇಕು. ನಾನು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ, ಸೊಪ್ಪು ಸಿಗುತ್ತೆ ಅಂತಾರೆ ಮಕ್ಕಳು, ಅದಕ್ಕೋಸ್ಕರ ನೀವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಂಗಿದ್ರೆ ಹಾಕ್ಕೊಳ್ಳಿ. ನನ್ನ ಮೇಲೆ ಹಾಕ್ಕೊಂಡಿದ್ದೀನಿ ನೋಡಿ, ಅಷ್ಟು ಚೆನ್ನಾಗಿದೆ. ಎಷ್ಟು ಅನ್ನ ಕಲಸಿ ಈ ಥರ ಅನ್ನ ಮತ್ತು ಕಡಲೆ ಬೀಜ ಮೇಲೆ ಹಾಕ್ಕೊಂಡು ತಿಂತಾಯಿದ್ರೆ ಇನ್ನು ತಿಂತಾನೆ ಇರಬೇಕು ಅಂತ ಅನ್ನಿಸ್ತಾ ಇರುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಮಕ್ಕಳಂತೂ ಇದನ್ನಂತೂ ಯಾಕಿಸ್ಕೊಂಡು ತಿಂತಾನೆ ಇರ್ತಾರೆ ಖಾಲಿ ಆಗೋವರೆಗೂ. ನೋಡಿ ನಾನು ಮಾಡಿರೋ ಇದನ್ನ ಇಷ್ಟಕ್ಕೆ ಇಷ್ಟು ಗೊಜ್ಜಾಗಿದೆ, ಏನಿಲ್ಲ ಅಂದರೆ ಇದು ಒಂದು 7-8 ಜನ ಹಾಕ್ಕೊಂಡು ತಿನ್ಬೋದು ಗೊಜ್ಜು, ಅಷ್ಟು ಗೊಜ್ಜಾಗಿದೆ. ಜಾಸ್ತಿನೇ ತಿನ್ಬೋದು, ಅಷ್ಟಿದೆ ನೋಡಿ. ಈ ಥರ ಮಾಡ್ಕೊಳ್ಳಿ. ಹೀಗೆ ಎಣ್ಣೆ ಬಿಡೋ ಥರ ಬೇಯಿಸ್ಕೊಳ್ಬೇಕು. ಹೀಗೆ ಪಕ್ಕದಲ್ಲಿ ಕಡಲೆ ಬೀಜ ಇಟ್ಕೊಂಡು ಅದ್ರ ಮೇಲೆ ಹಾಕ್ಕೊಂಡೇ ತಿನ್ಬೇಕು, ಅದ್ರೊಳಗಡೆ ಹಾಕ್ಕೊಂಡ್ರೆ ಮೆತ್ತಗಾಗೋಗುತ್ತೆ. ಎಲ್ರಿಗೂ ನಮಸ್ಕಾರ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.